ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಆದಂಥ ರೆಸಿಪಿ. ಜನರಲ್ ಆಗಿ ಮನೆಯಲ್ಲಿ ಪೂರಿನ ಮಾಡ್ತಾ ಇರ್ತೀರ, ಬಟ್ ಆ ಪೂರಿಯ ರುಚಿನೇ ಬಹಳ ಸೊಗಸಾಗಿರುತ್ತೆ. ಅಂಥದ್ರಲ್ಲಿ ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ಪೂರಿ ಮಾಡಿದ್ರೆ ಖಂಡಿತ ಅದರ ರುಚಿ ಮತ್ತಷ್ಟು ಸೊಗಸಾಗಿರುತ್ತೆ. ಹಾಗಿರೋ ಬನ್ನಿ, ಪಾಲಕ್ ಪೂರಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋರಂತೆ. ನಾವು ತಯಾರು ಮಾಡ್ತಾ ಇರ್ತಕ್ಕಂಥದ್ದು ಪಾಲಕ್ ಸೊಪ್ಪಿನ ಪೂರಿ ಆಗಿರೋದ್ರಿಂದ ಮೊದಲಿಗೆ ಪಾಲಕ್ ಸೊಪ್ಪನ್ನು ಬೇಯಿಸ್ಕೋಬೇಕು. ಅದಕ್ಕೋಸ್ಕರ 1 ಲೀಟ್ರಷ್ಟು ನೀರನ್ನು ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನೀರು ಚೆನ್ನಾಗಿ ಕುದ್ದು ಮಳ್ತಾ ಇದೆ. ಈ ಒಂದು ಹಂತಕ್ಕೆ ನೀರನ್ನು ಬಿಸಿ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, 1 ಕಟ್ಟಳತೆಯ ಪಾಲಕ್ ಸೊಪ್ಪನ್ನು ನೀಟಾಗಿ ಬಿಡಿಸಿ ತೊಳೆದಂಥ ಪಾಲಕ್ ಸೊಪ್ಪಿದು. ಈಗ ಈ ಸೊಪ್ಪನ್ನು ಬಿಸಿನೀರಿಗೆ ಹಾಕೊಳ್ಳೋಣ. ಸೊಪ್ಪು ಬೆಂದ ಮೇಲೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಸೊಪ್ಪು ನೋಡೋದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿದೆ, ಬಟ್ ಬೆಂದ ನಂತರ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ. ಈಗ ಈ ಸೊಪ್ಪನ್ನು ಹೈ ಫ್ಲೇಮ್ನಲ್ಲೇ ಒಂದು 5ರಿಂದ 6 ನಿಮಿಷ ಬಿಸಿ ನೀರಲ್ಲೇ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, 5 ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿನೀರಲ್ಲಿ ಸೊಪ್ಪನ್ನು ಬೇಯಿಸಿರ್ತಕ್ಕಂಥದ್ದು. ಸೊಪ್ಪು ಬಹಳ ಚೆನ್ನಾಗಿ ಬೆಂದಿದೆ. ಬಿಸಿನೀರಲ್ಲಿ ಬೆಂದಂಥ ಸೊಪ್ಪನ್ನು ತಣ್ಣೀರಿಗೆ ಹಾಕೋಬೇಕಾಗತ್ತೆ. ನೋಡಿ, ಈ ರೀತಿ ಬಿಸಿನೀರಿಂದ ಸೊಪ್ಪನ್ನು ತೆಗೆದು ಮತ್ತೊಂದು ಬಟ್ಲಿಗೆ ಹಾಕ್ತಾ ಇರ್ತಕ್ಕಂಥದ್ದು. ತುಂಬ ತಣ್ಣಗಿರ್ತಕ್ಕಂಥ ನೀರಿಗೆ ನಾವು ಸೊಪ್ಪನ್ನು ಹಾಕ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ತಣ್ಣೀರಿಗೆ ಈ ರೀತಿ ಬೆಂದಂಥ ಸೊಪ್ಪನ್ನು ಹಾಕೋದ್ರಿಂದ ಹಸಿರು ಬಣ್ಣ ಹಾಗೆ ಉಳಿಯುತ್ತೆ. ಆದ ಕಾರಣ ತಣ್ಣೀರಿಗೆ ಸೊಪ್ಪನ್ನು ಹಾಕೋಬೇಕಾಗತ್ತೆ. ಈಗ ಬಿಸಿ ಇರತಕ್ಕಂಥ ಸೊಪ್ಪು ಸಂಪೂರ್ಣವಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಬಹಳ ನುಣ್ಣಗೆ ರುಬ್ಬಿ ಪೇಸ್ಟನ್ನಾಗಿ ಸಿದ್ಧ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಬೆಂದಂಥ ಸೊಪ್ಪು ತಣ್ಣೀರಿಗೆ ಹಾಕಾದ ನಂತರ ಸಂಪೂರ್ಣವಾಗಿ ತಣ್ಣಗಾಗಿದೆ. ಈಗ ಸೊಪ್ಪು ಮತ್ತು ನೀರನ್ನು ಮತ್ತೆ ಬೇರ್ಪಡಿಸ್ಕೋಬೇಕು. ಅಂದರೆ ಸೊಪ್ಪನ್ನು ಸ್ವಲ್ಪ ಹಿಂಡಿ ನೀರೆಲ್ಲ ಹೊರ ತೆಗೆದು ತದನಂತರ ಮಿಕ್ಸಿ ಜಾರಿಗೆ ಹಾಕೋಬೇಕಾಗತ್ತೆ. 90 ಭಾಗದಷ್ಟು ನೀರು ಇರಬಾರ್ದು, ಒಂದು 10 ಭಾಗದಷ್ಟು ನೀರಿದ್ದರೆ ರುಬ್ಬೋದಕ್ಕೆ ಉತ್ತಮ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಮಿಕ್ಸಿ ಜಾರಿಗೆ ಸೊಪ್ಪನ್ನೆಲ್ಲ ಹಾಕಾಯಿತು. ಈಗ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಳ್ಳೋಣ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಬಹಳ ನುಣ್ಣಿಗೆ ರುಬ್ಬಾಯಿತು. ಈ ರೀತಿಯಾಗಿ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಸಹ ಸಿದ್ಧ ಮಾಡಿದ ನಂತರ ಈಗ ಮತ್ತೊಂದು ಬಟ್ಲನ್ನ ತೊಗೊಂಡಿರ್ತಕ್ಕಂಥದ್ದು. ಬಟ್ಲಿಗೆ 2 ಕಪ್ ಅಳತೆಯ ಗೋಧಿ ಹಿಟ್ಟನ್ನು ಹಾಕಿ, ಹಾಗೆ 4 ಕಪ್ ಅಳತೆಯ ಚಿರೋಟಿ ರವೆನೂ ಸಹ ಹಾಕಿ, ಇನ್ನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಸ್ವಲ್ಪ ಡ್ರೈ ಆಗಿಯೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ಡ್ರೈ ಆಗಿ ಮಿಕ್ಸ್ ಮಾಡಿದ ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಣ್ಣೆನೂ ಹಾಕಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಈ ಸಮಯದಲ್ಲಿ ನಾವು ಪಾಲಕ್ ಸೊಪ್ಪನ್ನ ಏನು ಬೇಯಿಸಿ ರುಬ್ಬಿಟ್ಟಿದ್ವಲ್ಲ, ಆ ಪೇಸ್ಟನ್ನು ಹಾಕಬೇಕಾಗತ್ತೆ. ನೀರು ಹಾಕ್ತಕ್ಕಂಥ ಅವಶ್ಯಕತೆ ಇರಲ್ಲ, ಬಟ್ ನೋಡಿಕೊಂಡು ಮೊದಲಿಗೆ ಪೇಸ್ಟಲ್ಲಿ ಕಲಿಸ್ಕೊಂಡು ತದನಂತರ ನೀರು ಬೇಕಿದ್ರೆ ಹಾಕ್ಕೋಬೋದು. ಚಪಾತಿ ಹಿಟ್ಟಿನ ಹದಕ್ಕೆ ಅಥವಾ ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಕಂಪ್ಲೀಟಾಗಿ ನಾವು ರುಬ್ಬಿದಂಥ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಒಮ್ಮೆ ಚೆನ್ನಾಗಿ ಹಿಟ್ಟೆಲ್ಲ ಬೆರ್ತಾದ ನಂತರ ನೋಡಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕೋಬೇಕಾಗತ್ತೆ. ಪೇಸ್ಟನ್ನು ಹಾಕಿ ಕಲಸಾದ ನಂತರ ತಾವು ನೋಡ್ತಾ ಇರ್ಬೋದು, ನೀರು ರಿಕ್ವೈರ್ಮೆಂಟ್ ಇದೆ. ಅದಕ್ಕೋಸ್ಕರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದೇ ನೀರನ್ನು ಹಿಟ್ಟು ಕಲಿಸೋದಕ್ಕೆ ಬಳಸ್ತಾ ಇರ್ತಕ್ಕಂಥದ್ದು. ಈ ಹದಕ್ಕೆ ಹಿಟ್ಟನ್ನು ಕಲಸಾಯಿತು. ಈ ರೀತಿ ಹಿಟ್ಟನ್ನು ಕಲಸಾದ ನಂತರ ಜಸ್ಟ್ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಈ ರೀತಿ ಮೆದ್ದಿ ಕಲಿಸ್ಬೇಕಾಗತ್ತೆ. ಆವಾಗ ಪೂರಿ ತುಂಬ ಸಾಫ್ಟಾಗಿ ಬರುತ್ತೆ. ಪಾಲಕ್ ಪೂರಿ ಆಗಿರೋದ್ರಿಂದ ಬಣ್ಣನೂ ಸಹ ಸ್ವಲ್ಪ ಡಿಫ್ರೆಂಟ್ ಹಸಿರಾಗಿರುತ್ತೆ. ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಕಲಸಾದ ನಂತರ ಒಂದು ತಟ್ಟೆನ ಮುಚ್ಚಿ 10ರಿಂದ 20 ನಿಮಿಷ ಹಾಗೆ ಇಡಬೇಕಾಗತ್ತೆ. ಸಾಧ್ಯವಾದರೆ ಹಾಫ್ ಆನ್ ಅವರ್ ಬೇಕಾದ್ರೂ ಇಡ್ಬೋದು, ಚೆನ್ನಾಗಿ ಹಿಟ್ಟು ಹೊಂದ್ಕೊಳ್ಳುತ್ತೆ ಅಂತ. ಈಗಿಲ್ಲಿ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳಿ, ತದನಂತರ ಯಾವ ರೀತಿ ಸಾಫ್ಟ್ ಆಗುತ್ತೆ ಅಂತ ನೋಡೋರಂತೆ. ಈಗಿಲ್ಲಿ ಸರಿಸುಮಾರು 15ರಿಂದ 20 ನಿಮಿಷಗಳ ಕಾಲ ಹಿಟ್ಟನ್ನು ಹೊಂದ್ಕೊಳ್ಳೋದಕ್ಕೆ ಬಿಟ್ಟಿದ್ವಿ. ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು, ಹಿಟ್ಟು ಸ್ವಲ್ಪ ಮೃದು ಆಗಿರ್ತಕ್ಕಂಥದ್ದು. ಈಗ ಮತ್ತೊಮ್ಮೆ ಕಲಿಸ್ಬೇಕಾಗತ್ತೆ. ಮೊದಲೇ ಹೇಳಿದಾಗೆ ತಮಗೆ ಸಮಯ ಇದ್ದರೆ ಬೇಕಾದ್ರೆ ಇನ್ನೂ ಹೆಚ್ಚೊತ್ತು ಹಿಟ್ಟನ್ನು ಹಾಗೆ ಬಿಡ್ಬೋದು ಹೊಂದ್ಕೊಳ್ಳೋದಕ್ಕೆ. ಈ ರೀತಿ ಚೆನ್ನಾಗಿ ಕಲಸಾದ ನಂತರ
ಒಂದು ಪೂರಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು, ಹೇಳಬೇಕಂದ್ರೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆನ ಸಿದ್ಧ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ಉಂಡೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನೋಡಿ, ಈ ಒಂದು ಸೈಜಲ್ಲಿ ಮೊದಲೇ ಉಂಡೆಗಳನ್ನ ಸಿದ್ಧ ಮಾಡಿ ಇಟ್ಕೊಳ್ಳೋಣ, ಅಥವಾ ತಮಗೆ ಎಷ್ಟು ಬೇಕೋ ಅಷ್ಟು ಪೂರಿ ಮಾಡೋದಕ್ಕೆ ಬೇಕಾದಂಥ ಉಂಡೆಗಳನ್ನ ಸಿದ್ಧ ಮಾಡಿ ಇಟ್ಕೋಬೇಕಾಗತ್ತೆ. ಈ ರೀತಿ ಉಂಡೆನ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೈಗೆ ಎಣ್ಣೆನ ಸವರಿ ತದನಂತರ ಉಂಡೆನ ಮಾಡ್ಕೋಬೇಕು. ನೋಡಿ, ತಮಗೆ ಎಷ್ಟು ಬೇಕೋ ಅಷ್ಟು ಪೂರಿ ಮಾಡೋದಕ್ಕೆ ಬೇಕಾದಂಥ ಉಂಡೆಗಳನ್ನ ಸಿದ್ಧ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಹಿಟ್ಟನ್ನು ಡ್ರೈ ಆಗೋದಕ್ಕೆ ಬಿಡಬೇಡಿ. ಯಾಕೆಂದರೆ ಗಾಳಿ ಆಡಿದ್ರೆ ಅದು ತುಂಬ ಗಟ್ಟಿ ಆಗಿಬಿಡುತ್ತೆ. ಆದ ಕಾರಣ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡಿಕೊಂಡು ಹಿಟ್ಟನ್ನು ಮುಚ್ಚಿಡಬೇಕಾಗತ್ತೆ. ನಾವಿಲ್ಲಿ 5 ಪೂರಿಗಳನ್ನ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಪೂರಿನ ಲಟ್ಸಿ ತದನಂತರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಉಂಡೆನ ಎಣ್ಣೆಯಲ್ಲಿ ಅದ್ದಿ ತದನಂತರ ಹುರುಟ್ಕೋಬೇಕಾಗತ್ತೆ. ತೀರಾ ತೆಳುಗೂ ಇರಬಾರ್ದು, ತೀರಾ ಮಂದಕ್ಕೂ ಇರಬಾರ್ದು, ಆ ರೀತಿಯಾಗಿ ನೋಡಿ ಹುರುಟ್ಕೋಬೇಕು. ನೋಡಿ, ಈ ಒಂದು ಥಿಕ್ನೆಸ್ಸಲ್ಲಿ ಹಿಟ್ಟನ್ನು ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ಬೇಕಿದ್ರೆ ನೀವು ಪೂರಿ ಹಿಟ್ಟನ್ನು ಮೊದಲೇ ಲಟ್ಟಿಸಿ ರೆಡಿ ಮಾಡಿ ಇಟ್ಕೋಬೋದು, ಅಥವಾ ಆ ತಕ್ಷಣಕ್ಕೇ ಈ ರೀತಿ ಲಟ್ಟಿಸಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೋದು. ಬನ್ನಿ, ಈಗ ಎಣ್ಣೆ ಬಿಸಿ ಮಾಡಿ ಪೂರಿನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಪೂರಿಗಳನ್ನ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳೋಣ. ಬಾಣಲಿ ಬಿಸಿ ಆಗ್ತಕ್ಕಂಥ ಈ ಸಮಯದಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಈಗ ಪೂರಿನ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಪೂರಿನ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ನಾವು ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ A, D, E ಹೇರಳವಾಗಿರುತ್ತೆ. ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. ಹಾಗೆ 100% ಪ್ಯೂರಿಟಿ ಆದಂಥ ಎಣ್ಣೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಪೂರಿನ ನಾವು ಒಟ್ಟಿಗೆ 2-3 ಹಾಕೋದಕ್ಕಾಗೋದಿಲ್ಲ. ಒಂದು ಪೂರಿ ಚೆನ್ನಾಗಿ ಡೀಪ್ ಫ್ರೈ ಆದ ನಂತರ ಮತ್ತೊಂದು ಪೂರಿನ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಚಿಕ್ಕ ಬಾಣಲಿನಲ್ಲಿ ನೀವು ಎಣ್ಣೆನ ಹಾಕ್ಕೊಂಡ್ರೆ ಎಣ್ಣೆನೂ ಕಡಿಮೆ ಇಡಿಸುತ್ತೆ, ಜೊತೆಗೆ ಪೂರಿನೂ ಸಹ ಬಹಳ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೋದು. ಈ ರೀತಿಯಾಗಿ ಪೂರಿನ ಡೀಪ್ ಫ್ರೈ ಮಾಡ್ಕೋಬೇಕಾದ್ರೆ ಎಣ್ಣೆನ ಹೈ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಈಗ ಲಟ್ಟಿಸಿದಂಥ ಪೂರಿ ಹಿಟ್ಟನ್ನು ಹಾಕಿ ಪೂರಿನ ಸಿದ್ಧ ಮಾಡ್ಕೊಳ್ಳೋಣ. ಪೂರಿನ ಎಣ್ಣೆಗೆ ಹಾಕಾದ ನಂತರ ಈ ರೀತಿ ಪ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಉಬ್ಬುತ್ತೆ. ಹಾಗೆ ಸ್ವಲ್ಪ ಮೇಲೆ ಈ ರೀತಿಯಾಗಿ ಎಣ್ಣೆ ಹಾಕ್ತಾ ಇರಬೇಕಾಗುತ್ತೆ. ಹಾಗೆ ಪೂರಿ ಉಬ್ಬೋದಕ್ಕೆ ಹೆಲ್ಪ್ ಆಗುತ್ತೆ. ಬಹಳ ಬೇಗ ಪೂರಿ ಡೀಪ್ ಫ್ರೈ ಆಗಿಬಿಡುತ್ತೆ. ಮತ್ತೊಂದು ಕಡೆ ತಿರುಗಿಸಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇದು ಪಾಲಕ್ ಪೂರಿ ಆಗಿರೋದ್ರಿಂದ ಸ್ವಲ್ಪ ಮಂದಕ್ಕೆ ನಾವು ಹುರುಟಿರ್ತಕ್ಕಂಥದ್ದು, ತೀರಾ ತೆಳ್ಳಿಗೆ ಹುರುಟಿಲ್ಲ. ನಾವು ಯಾವತ್ತೂ ಅಷ್ಟೇ ಮೊದಲನೇ ರೌಂಡು ಏನೇ ಡೀಪ್ ಫ್ರೈ ಮಾಡಬೇಕಾದ್ರೂ ಸ್ವಲ್ಪ ಏರುಪೇರಾಗುತ್ತೆ. ಎರಡನೇ ಬಾರಿ ಹಾಕಿದಾಗ ಪರ್ಫೆಕ್ಟಾಗಿ ಯಾವುದೇ ಒಂದು ರೆಸಿಪಿ ಆಗ್ಬೋದು, ಸಿದ್ಧ ಆಗುತ್ತೆ. ಈಗ ಇಲ್ಲಿ ಒಂದು ಪೂರಿನ ಡೀಪ್ ಫ್ರೈ ಮಾಡಿದ್ದೀವಿ. ಈಗ ಎರಡನೇ ಪೂರಿನ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಾ, ಎರಡನೇ ಬಾರಿಗೆ ಬಹಳ ಸೊಗಸಾಗಿ ಬಂದಿದೆ. ಯಾಕೆಂದರೆ ಎಣ್ಣೆ ಚೆನ್ನಾಗಿ ಕಾದು ಸೆಟ್ ಆಗಿಬಿಡುತ್ತೆ. ಆದ ಕಾರಣ ಮೊದಲನೇ ಪೂರಿ ಸ್ವಲ್ಪ ಏರುಪೇರು ಬಂದರು, ತದನಂತರ ನೀವು ಹಾಕ್ತಕ್ಕಂಥ ಎಲ್ಲ ಪೂರಿನೂ ಇದೇ ಥರ ಹುಬ್ಬಿ ಚೆನ್ನಾಗಿ ಬರುತ್ತೆ. ನೋಡಿದ್ರಾ, ಎಣ್ಣೆಯಿಂದ ಹೊರ ತೆಗೆದಾಯಿತು. ಪಾಲಕ್ ಪೂರಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಹೆಚ್ಚು ಎಣ್ಣೆನೂ ಕುಡಿದಿಲ್ಲ, ಜೊತೆಗೆ ಬಹಳ ಚೆನ್ನಾಗಿ ಉಬ್ಬಿರ್ತಕ್ಕಂಥದ್ದು. ಪೂರಿ ಈ ರೀತಿ ಉಬ್ಬಿದ್ರೆ ತಿನ್ನೋದಕ್ಕೆ ಬಹಳ ರುಚಿ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ಒಂದು ಪೂರಿ ಪ್ರೆಸ್ ಮಾಡಿದಿರ ಹಾಗೆ ನೋಡೋಣ ಯಾವ ರೀತಿಯಾಗಿ ಉಬ್ಬುತ್ತಾ ಅಥವಾ ಯಾವ ರೀತಿ ಬರುತ್ತೆ ಅಂತ. ನೋಡಿದ್ರಾ, ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು. ಬಹಳ ಬೇಗ ಡೀಪ್ ಫ್ರೈ ಆಗಿಬಿಡುತ್ತೆ ಎಣ್ಣೆ ಬಿಸಿ ಇರೋದ್ರಿಂದ. ಜಸ್ಟ್ ಒಂದು 20 ಸೆಕೆಂಡ್ ಒಂದು ಕಡೆ ಮತ್ತೊಂದು ಕಡೆ 20 ಸೆಕೆಂಡು ಪೂರಿ ಉಬ್ಬಿದ್ರೆ ಸಾಕು. ಹೀಗಿಲ್ಲಿ ಪೂರಿಗಳನ್ನ ಸಿದ್ಧ ಮಾಡಾಯಿತು. ನೋಡ್ರಲ್ಲ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ಅಂತ. ಖಂಡಿತ ಉಬ್ಬಿದ್ರೇ ಅದನ್ನು ಪೂರಿ ಅಂತ ಹೇಳ್ತಕ್ಕಂಥದ್ದು. ಉಬ್ಬಿದಷ್ಟು ನಿಮಗೆ ತುಂಬ ಸಾಫ್ಟಾಗಿ ಪೂರಿ ಸಿದ್ಧವಾಗುತ್ತೆ, ತಿನ್ನೋದಕ್ಕೆ ಬಹಳ ರುಚಿ ಇರುತ್ತೆ.
ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಪಾಲಕ್ ಸೊಪ್ಪಿನ ಪೂರಿನ ತಯಾರು ಮಾಡೋದು ಅಂತ. ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಪೂರಿನ ಒಮ್ಮೆ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೇಳ್ತಾ, ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಂಥ ಪಾಲಕ್ ಸೊಪ್ಪಿನ ಪೂರಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.